ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುವುದರ ಜೊತೆಗೆ ಆರ್ಥಿಕವಾಗಿ ಸಬಲರಾಗಿರುವ ಧಾರವಾಡ ಮೂಲದ ಶ್ರೀಮತಿ ವಿಜಯಲಕ್ಷ್ಮಿ ಮಾನೇರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಸ್ವ ಉದ್ಯೋಗದ ಕುರಿತು ಅಥವಾ ಅವರ ಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ಕಾರ. ಪ್ರಸ್ತುತ ನೀವು ಧಾರವಾಡದಿಂದ ಈ ಜೈಪುರ ತನಕ ಬಂದು ನೀವು ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಇರುವಂಥದ್ದು ಸಾಕಷ್ಟು ಮಹಿಳೆಯರಿಗೆ ಅನುಕೂಲ ಆಗಲಿ ಒಂದು ದೃಷ್ಟಿಯಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಹೇಳ್ಕೊಡ್ತಾ ನೀವು ಸಹ ಆರ್ಥಿಕವಾಗಿ ಸಬಲರಾಗ್ತಾ ಇರೋದ್ರ ಕುರಿತು ನಮಗೆ ನಿಜವಾಗ್ಲೂ ಖುಷಿ ಇದೆ ಮೇಡಮ್. ಅದಕ್ಕಾಗಿ ನಿಮಗೆ ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೂಲತಃ ಎಲ್ಲಿ ಅವರು ಮ್ಯಾಮ್? ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ತಿಳಿಸೋದಾದರೆ. ಮೇಡಮ್, ನನ್ನ ಹೆಸರು ಬಂದು ವಿಜಯಲಕ್ಷ್ಮಿ ಮಾನೆ ಅಂತ. ನನ್ನ ತಂದೆ ಗಂಗಪ್ಪ, ನನ್ನ ತಾಯಿ ಹೆಸರು ಮಹಾದೇವಿ ಅಂತ. ನಾವು ಮೂಲತಃ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ಅಮರಗೋಳದವರು. ನನ್ನ ತಂದೆ ಮನೆ ಬಂದು ಅಲ್ಲಿಂದ ನಾನು ಒಂದು 2ನೇ ಕ್ಲಾಸ್ ಇದ್ದಾಗ ನನ್ನ ತಂದೆ ಆರೋಗ್ಯ ಸಮಸ್ಯೆಯಿಂದ ತೀರೋಗ್ತಾರೆ. ಆವಾಗ ನಾವು ನಮ್ಮ ತಾಯಿ ಮನೆಗೆ ಶಿಫ್ಟ್ ಆಗ್ತೀವಿ. ನನ್ನ ತಾಯಿಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ನಮ್ಮ ಅಜ್ಜಿ ನೋಡ್ಕೊಳ್ಳೋದು, ಅದ್ರ ಜೊತೆಗೇ ನಾವು ಅಲ್ಲೇ ಶಿಫ್ಟ್ ಆದ್ವಿ. ಅಲ್ಲಿಂದ ನಾನು ಎಜುಕೇಷನ್ ಬಂದು ಬೆಣ್ಚಿ ಗ್ರಾಮದಲ್ಲಿ ಮುಗಿಸ್ತೀನಿ. ಹೈಸ್ಕೂಲು ಪ್ರೈಮರಿ ಅಲ್ಲೇ ಅಮರಗೋಳ ನವನಗರ ಸ್ಕೂಲ್ದಲ್ಲಿ ಮುಗಿಸ್ದೆ. ನೆಕ್ಸ್ಟ್ ಅಲ್ಲಿಂದ ಬಂದು ನಾನು ಇಲ್ಲಿ ಬೆಣ್ಚಿ ಗ್ರಾಮದಲ್ಲಿ ಮುಗಿಸ್ತೀನಿ. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಲ್ಲಿ ಡೋರಿ ಅನ್ನುವಂಥ ಒಂದು ಗ್ರಾಮ ಇದೆ, ಅದು ನನ್ನ ಅಜ್ಜಿ ಊರು. ಅಲ್ಲಿ ನಾನು ಹೈಸ್ಕೂಲು ಎಜುಕೇಷನ್ನ ಮುಗಿಸ್ತೀನಿ. ಅಲ್ಲಿಂದ ನೆಕ್ಸ್ಟ್ ಬಂದು ನಾನು PU ಮತ್ತು ಡಿಗ್ರಿ ಎಜುಕೇಷನ್ ಬಂದು ಧಾರವಾಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಮಹಾವಿದ್ಯಾಲಯದಲ್ಲಿ ನಾನು PUC ಮತ್ತು ಡಿಗ್ರಿ ಎಜುಕೇಷನ್ನ ಮುಗಿಸ್ತೀನಿ. ಒಂದು ಡಿಗ್ರಿ ಮುಗಿದಾದ್ಮೇಲೆ ಕರೋನಾ ಟೈಮಲ್ಲಿ 6th ಸೆಮ್ ಎಕ್ಸಾಮ್ ಮುಗಿಯುತ್ತೆ. ಅದಾದಮೇಲೆ ಒಂದು 3 ಮಂತ್ಸ್ ಗ್ಯಾಪ್ ಆದಮೇಲೆ ನಾನು HPCL ಡೆಪೋನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಕಂಪ್ಯೂಟರ್ ಆಪ್ರೇಟರ್ ಆಗಿ. ಅದಾದಮೇಲೆ ನನಗೆ ಮ್ಯಾರೇಜ್ ಫಿಕ್ಸ್ ಆಯಿತು. ಮ್ಯಾರೇಜ್ ಫಿಕ್ಸ್ ಆದಮೇಲೆ ಒಂದು ವರ್ಷಕ್ಕೆ ಮದುವೆ ಆದೆ ನಾನು. ಮ್ಯಾಮ್, ನಮ್ಮ ಮನೆಯವರ ಹೆಸರು ಬಂದು ಸಣ್ಣಪ್ಪ ಮೀಶಿ ಅಂತ. ಅವರು ಬಂದು ಗೌರ್ಮೆಂಟ್ ಅಪಾಯಿಂಟ್ ಹಾಸ್ಟೆಲಲ್ಲಿ ಕುಕ್ಕಾಗಿ ವರ್ಕ್ ಮಾಡ್ತಾಯಿದ್ದಾರೆ ಈಗ ಜೈಪುರದಲ್ಲಿ. ಅವರು ಅಪಾಯಿಂಟ್ ಆಗಿ ಜೈಪುರಕ್ಕೆ ಒಂದು 8 ವರ್ಷ ಆಯಿತು. ಪ್ರೀ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲು ಅಲ್ಲಿ ಅಪಾಯಿಂಟ್ ಆಗಿ 8 ವರ್ಷ ಆಯಿತು. ನಾನು ಮದುವೆ ಆದಮೇಲೆ ನಾನು ಅವ್ರು ಇಲ್ಲಿರ್ತಾರಲ್ವ, ಸೊ ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದೆ. ಇಲ್ಲಿ ಮನೆ ಮಾಡಿದ್ದೀವಿ, ಜೈಪುರದಲ್ಲೇ ಇರ್ತೀವಿ. ಜೈಪುರ ಬಂದು ಒಂದು 3 ವರ್ಷ ಆಯಿತು ಮ್ಯಾಮ್. ನಾನು
ಈ ಜೈಪುರಕ್ಕೆ ಬಂದ ನಂತರ ಅಂದರೆ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿ ತರಬೇತಿಗಳು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಬ್ಯೂಟಿಷಿಯನ್ ಆಗಿರ್ಬೋದು ಈ ರೀತಿ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್? ಮ್ಯಾಮ್ ನಾನು ಇಲ್ಲಿ ಜೈಪುರದಲ್ಲಿ ಪಾರ್ಲರ್ನ ನೋಡಿದೆ. ನನ್ನ ಟೈಮಿಗೆ ಪಾರ್ಲರ್ಗಳು ಓಪನ್ ಇರಲಿಲ್ಲ. ಆವಾಗ ನಮ್ಮ ಮನೆ ಪಕ್ಕದವರು ನೇತ್ರ ಮೇಡಮ್ದು ನಂಬರ್ ಸಜೆಸ್ಟ್ ಮಾಡಿದ್ರು, ಈ ಥರ ನಂಬರ್ ತಗೊಳ್ಳಿ, ಇವರು ಪಾರ್ಲರ್ ಅವರು ಮಾಡಿಕೊಡ್ತಾರೆ ಅಂತ. ನಾನು ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಅವರು ನನ್ನ ಜೊತೆ ಮಾತಾಡ್ತಾ ನೀವೇನು ಮಾಡ್ತೀರಾ ಅಂತ ಕೆಲಸ ನಾನು ಕೇಳಿದಾಗ ಅವರು ಈ ಥರ ಹೇಳಿದ್ರು, SVYM ಅನ್ನೋವಂಥ ಸಂಸ್ಥೆಯಲ್ಲಿ ನಾನು ಬ್ಯೂಟಿಷಿಯನ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಅವ್ರು ಪರಿಚಯ ಮಾಡಿಕೊಂಡ್ರು. ಅದಾದಮೇಲೆ ಅವ್ರು ಕೇಳಿದ್ರು, ಮ್ಯಾಮ್ ನೀವೇನು ಮಾಡ್ತೀರಾ ಅಂತ. ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರ ಜೊತೆ ಇಲ್ಲಿ ಜೈಪುರ ಶಿಫ್ಟ್ ಆದಮೇಲೆ ನಾನು ಮನೇಲೇ ಇರ್ತಿದ್ದೆ, ಏನು ಕೆಲಸ ಮಾಡ್ತಾ ಇರಲಿಲ್ಲ ನಾನು. ಆವಾಗ ಹೇಳಿದೆ, ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಈ ಥರ ತರಬೇತಿ ಕೊಡ್ತಾ ಇದ್ದೀವಿ, ನೀವು ಇಂಟ್ರೆಸ್ಟ್ ಇದ್ದೀರಾ, ಕಲಿಯೋಕ್ಕೆ ಆಸಕ್ತಿ ಇದೆಯಾ ನಿಮಗೆ ಅಂತ ಕೇಳಿದ್ರು. ಹ್ಞೂ ಮ್ಯಾಮ್ ಅಂತಂದೆ. ಆವಾಗ ಅವರಿಂದ ನನಗೆ ಸಂಸ್ಥೆ ಪರಿಚಯ ಆಗಿತ್ತು. ಸಂಸ್ಥೆ ನನಗೆ ತುಂಬ ದಿನದಿಂದ ಪರಿಚಯ, ಸಂಸ್ಥೆ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಬಟ್ ಈ ಸಂಸ್ಥೆಯಲ್ಲಿ ಈ ಕೋರ್ಸ್ ನಡೀತಾ ಇದೆ ಅಂತ ಗೊತ್ತಾಗಿದ್ದು ನೇತ್ರಾವತಿ ಮೇಡಮ್ ಅವರಿಗೆ. ಬ್ಯೂಟಿಷಿಯನ್ ಟ್ರೈನಿಂಗ್ ಅಥವಾ ಫ್ಯಾಷನ್ ಬ್ಯೂಟಿಷಿಯನ್ ಟ್ರೈನಿಂಗ್. ಎಷ್ಟು ತಿಂಗಳ ತರಬೇತಿ ಆಗಿತ್ತು ಮೇಡಮ್? 3 ತಿಂಗಳದು ಮ್ಯಾಮ್. ಟ್ರೈನಿಂಗು 3 ತಿಂಗಳು ನಾವು ಕಲ್ತಿರೋದು. ಟೋಟಲ್ ಆಗಿ ನಾವು ಹೊರಗಡೆ ನಾವು ಬ್ಯೂಟಿಷಿಯನ್ ಒಂದು ಕಂಪ್ಲೀಟಾಗಿ ಒಂದು ಕೋರ್ಸ್ ಮುಗಿಸ್ತೀವಿ ಅಂದರೆ 1 ರಿಂದ 1.5 ಲಕ್ಷ ಚಾರ್ಜ್ ಮಾಡ್ತಾರೆ. ನಾವು ತುಂಬ ಹೈಫೈ ಒಳ್ಳೆಯ ಒಂದು ಎಜುಕೇಷನ್ ತಗೋತೀವಿ ಬ್ಯೂಟಿಷಿಯನ್ದು ಅಂದರೆ 1 ರಿಂದ 1.5 ಲಕ್ಷ ಚಾರ್ಜ್ ಮಾಡ್ತಾರೆ. ನನ್ನ ಮಾಮೂಲಿ ಸಣ್ಣ ಪುಟ್ಟ ಒಂದು ಮಧ್ಯ ಆ ಥರ ಇರುತ್ತಲ್ಲ ಅಂಥ ಪಾರ್ಲರ್ಗಳು ತಗೋತೀವಿ ಅಂತಂದರೆ ಒಂದು 50 ರಿಂದ 60 ಸಾವಿರ ತಗೋತಾರೆ. ಅಲ್ಲಿ ಏನು ಸಿಲೆಬಸ್ ಕವರ್ ಮಾಡ್ತಾರೋ ಅವ್ರು ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿ ನಾನು ನೇತ್ರ ಮ್ಯಾಮ್ ಹತ್ರ 3 ತಿಂಗಳಲ್ಲಿ ಕಲ್ತಿರೋದು. ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು, ಚೆನ್ನಾಗಿ ಬಂದಿದೆ ಮ್ಯಾಮ್ ಕ್ಲಾಸು. ತುಂಬ ಚೆನ್ನಾಗಿ ಹೇಳ್ಕೊಟ್ರು. 3 ತಿಂಗಳು ಕಲ್ತಿದ್ದೀನಿ, ಅದರಿಂದ ತುಂಬ ಉಪಯೋಗ ಆಗಿದೆ ನನಗೆ. ಆ 3 ತಿಂಗಳ ತರಬೇತಿಯಲ್ಲಿ ನಿಮಗೆ ಬೇಸಿಕ್ಕಿಂದ ಏನೇನೆಲ್ಲ ಹೇಳ್ಕೊಟ್ರು? ಬೇಸಿಕ್ಕಿಂದ ಮ್ಯಾಮ್ ಫಸ್ಟು ಬಂದು ಮೆಹಂದಿದಿರುತ್ತೆ, ಮೆಹಂದಿ ಕ್ಲಾಸು. ಅದಾದಮೇಲೆ ಥ್ರೆಡ್ಡಿಂಗು ಅಂದರೆ ಐಬ್ರೋ ಇರುತ್ತೆ, ಬ್ಲೀಚು, ವ್ಯಾಕ್ಸು, ಫೇಶಿಯಲ್ಲು, ಡಿಟ್ಯಾನು, ಫುಲ್ ಬಾಡಿ ವ್ಯಾಕ್ಸ್ ಮ್ಯಾಮ್. ಆಮೇಲೆ ಹೇರ್ ಕಟ್ಸು, ಹೇರ್ ಸ್ಟೈಲ್ಸು, ಮೇಕಪ್ಪು ಪ್ರತಿಯೊಂದು ಹೇಳ್ಕೊಟ್ಟಿದೆ. ಪೆಡಿಕ್ಯೂರು, ಮೆನಿಕ್ಯೂರು. ಅಂದರೆ ನಿಮಗೆ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ? ಹೌದು ಮ್ಯಾಮ್, ಖಂಡಿತ. ಇಷ್ಟು ಕಡಿಮೆ ಬೆಲೆಯಲ್ಲಿ ನನಗೆ ಬ್ಯೂಟಿಷಿಯನ್ ಕೋರ್ಸ್ ಸಿಗುತ್ತೆ ಅಂತ ನನಗೊಂದು ಅಂದಾಜು ಇರಲಿಲ್ಲ. ನಾನು ಫಸ್ಟ್ ಹೌದು ಮ್ಯಾಮ್, ಆಸಕ್ತಿ ಇತ್ತು. ನಾನು ಎಜುಕೇಷನ್ ಮುಗಿಸ್ದಾದ್ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, HPCL ಡೆಪೋನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ವರ್ಕ್ ಮಾಡಿದಾದ್ಮೇಲೆ 1 ಇಯರ್ ನನಗೆ ಗ್ಯಾಪ್ ಆಯಿತು, ಮದುವೆ ಫಿಕ್ಸ್ ಆಯಿತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇನ್ನೊಂದು ವರ್ಷ ರೆಸ್ಟ್ ಮಾಡೋದಾಯಿತು ಅಂದ್ಕೊಂಡು ನಾನು ಮನೇಲೇ ಇದ್ದೆ. ಆವಾಗ ಬ್ಯೂಟಿಷಿಯನ್ ಕೋರ್ಸ್ ಜಾಯ್ನ್ ಆಗೋಣ ಅಂದ್ಬಿಟ್ಟು ನಾನು ಅಲ್ಲೇ ನಮ್ಮ ಊರ ಹತ್ರ ಇರೋ ಪಾರ್ಲರಲ್ಲಿ ಕೇಳಿದೆ. ಅವರು 60 ಸಾವಿರ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅದು ಅಮೌಂಟ್ ಹೆವಿ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ಬಟ್ ನಾವು ಲಕ್ಕಿ, 5 ಸಾವಿರದಲ್ಲಿ ನಮಗೆ ಕೋರ್ಸ್ ಸಿಕ್ಕಿರೋದು. ಬ್ಯೂಟಿಷಿಯನ್ ವೃತ್ತಿನೇ ಅಂದರೆ ಟ್ರೈನಿಂಗ್ನೇ ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್? ಟ್ರೆಂಡಲ್ಲಿ ಓಡ್ತಾ ಇರೋದು ಅದೇ ಅಲ್ವಾ ಮ್ಯಾಮ್, ಬ್ಯೂಟಿಷಿಯನ್ನು, ಆಮೇಲೆ ಟೈಲರಿಂಗು ಚೆನ್ನಾಗಿ ದುಡಿಬೋದು. ಆಮೇಲೆ ಹೆಣ್ಮಕ್ಳಿಗೆ ಸೂಟೇಬಲು ಕೆಲಸ ಮಾಡೋಕ್ಕೆ. ನಾವು ಆಸಕ್ತಿಯಿಂದ ಕಲ್ತ್ರೆ ಅದರಲ್ಲಿ ಒಳ್ಳೆ ಲಾಭ ಪಡಿಬೋದು. ಈಗ ಈ 3 ತಿಂಗಳ ಈಗ ನೇತ್ರ ಮೇಡಮ್ ಸಜೆಷನಿಂದ ಇಲ್ಲೊಂದು ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು ಸಿಗ್ತಾ ಇದೆ ಅಂತ ಗೊತ್ತಾಯಿತು ನಿಮಗೆ. ತದನಂತರದಲ್ಲಿ ತರಬೇತಿ ಪಡೆದ ನಂತರ ನಿಮ್ಮ ಉದ್ಯೋಗ ಆಗಿರ್ಬೋದು ಅಥವಾ ನಿಮ್ಮ ಉದ್ಯೋಗದ ಗುಣಮಟ್ಟ ಅಥವಾ ಯಾವ ರೀತಿ ಒಂದು VRLCಗೆ ಜಾಯಿನ್ ಆದರೂ ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್? VRLCಗೆ ಜಾಯ್ನ್ ಆಗಿದ್ದೆ ಮ್ಯಾಮ್, ನೇತ್ರಾವತಿ ಮೇಡಮಿಂದ ನಾನು ಜಾಯ್ನ್ ಆಗಿರೋದು. ನಾನು ಅವ್ರ ಫೋನ್ ಕಾಂಟ್ಯಾಕ್ಟಲ್ಲಿದ್ದೆ, ನಂಬರ್ ಕಲೆಕ್ಟ್ ಮಾಡಿದೆ ಅವ್ರದ್ದು. ನಾನು ಹೇಳಿದೆ, ಮ್ಯಾಮ್ ಬ್ಯಾಚ್ ಆವಾಗ ಸ್ಟಾರ್ಟ್ ಆಗುತ್ತೆ, ಆವಾಗ ನನಗೊಂಚೂರು ಇನ್ಫಾರ್ಮ್ ಮಾಡಿ ಅಂತ ಹೇಳಿದೆ. ಆವಾಗ ನಮ್ಮ ಮನೆಯವ್ರು ಕೇಳಿದೆ, ನಮ್ಮ ಮನೆಯವ್ರು ಸರಿ ಆಯಿತು ಹೋಗಿ ಅಂತಂದರು. ಆವಾಗ ನಾನು VRLC ಜೈಪುರ ಸೆಂಟ್ರಿಗೆ ಜಾಯ್ನ್ ಆಗಿದ್ದು. ಜಾಯ್ನ್ ಆಗಿ 3 ತಿಂಗಳು ಇಲ್ಲಿ ಕಂಪ್ಲೀಟಾಗಿ ಬ್ಯೂಟಿಷಿಯನ್ ಕೋರ್ಸ್ ತಗೊಂಡು ಇವಾಗ ಮನೇಲೇ ಮಾಡ್ತಿದ್ದೆ ಮ್ಯಾಮ್. ಬ್ಯೂಟಿಷಿಯನ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಮನೇಲೇ ಮಾಡ್ತಾಯಿದ್ದೆ ಕೆಲಸನ. ಸಣ್ಣ ಪುಟ್ಟ ಹೇರ್ ಕಟ್ ಮಾಡೋದು, ಐಬ್ರೋ ಮಾಡೋದು, ಫೇಶಿಯಲ್ ಮಾಡೋದು ಅದೆಲ್ಲ ಬರ್ತಾಯಿತ್ತು ಮನೇಲೆ. ಹೋಮ್ ಸರ್ವಿಸ್ ಕೊಡ್ತಾಯಿದ್ದೆ ನಾನು. ಅವ್ರ ಮನೆಗಳಿಗೆ ಹೋಗಿ, ಈಗ ಸಿಟಿಗಳಲ್ಲಿರೋರಿಗೆ ಟೈಮ್ ಇರಲ್ಲ ಅಂಥವ್ರಿಗೆ ನಾವು ಹೋಮ್ ಸರ್ವಿಸ್ ಕೊಡೋದ್ರಿಂದ ಅವರು ಟೈಮ್ ಉಳಿಸ್ಬೋದು. ಆಮೇಲೆ ನಾವು ಹೋಮ್ ಸರ್ವಿಸ್ ಕೊಟ್ಟಾಗ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಪಾರ್ಲರ್ ಹಾಕೋಣ ಅಂತ. ಸ್ವಲ್ಪ ಬಡ್ಜೆಟ್ದು ನಮಗೆ ಫೈನಾನ್ಷಿಯಲಿ ನಮಗೆ ಆಗಲಿಲ್ಲ ಮ್ಯಾಮ್, ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ. ಪಾರ್ಲರ್ ಹಾಕಬೇಕು ಅಂದರೆ ಅಮೌಂಟ್ ಬೇಕು, 1.5 ಲಕ್ಷನಾದರೂ ಬೇಕು.
ನಮ್ಗೆ ಅದಾಗಲಿಲ್ಲ. ಅದಕ್ಕೋಸ್ಕರ ನಾನು ಮನೆ ಮಟ್ಟದಲ್ಲೇ ಮಾಡ್ತಿದ್ದೆ. ಮನೆ ಮಟ್ಟದಲ್ಲಿ ಮಾಡಿದಾದ್ಮೇಲೆ ನಾನೇನು ಮಾಡಿದೆ ಅಂದರೆ, ನಾನು BDSS ಅಂತ ಒಂದು ಸಂಸ್ಥೆಯಲ್ಲಿ ಟೈಲರಿಂಗ್ ಕಲಿತೆ. ಕರೋನಾ ಗ್ಯಾಪಲ್ಲಿ ನಾನು ಕಲಿತೆ. ಅದರಿಂದ ನನಗೆ ಟೈಲರಿಂಗ್ ಬರ್ತಿತ್ತು. ಅಲ್ಲಿ ನಾನು ಮುಂಚೆ ಊರಲ್ಲಿ ಇದ್ದಾಗ ಒಂದಷ್ಟು ಸ್ಟೂಡೆಂಟ್ಗಳಿಗೆ ನಾನು ಕ್ಲಾಸ್ ಮಾಡಿದ್ದೀನಿ, ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೆ. ಕ್ಲಾಸ್ ಮಾಡಿದಾದ್ಮೇಲೆ ಇಲ್ಲಿ ಜೈಪುರ ಏನು ಶಿಫ್ಟ್ ಆದೆ, ನನಗೆ ಮನೆ ಒಂದು ಸ್ವಲ್ಪ ಚಿಕ್ಕದು, ತುಂಬ ಚಿಕ್ಕದು ಮನೆ. ನಾವು ಮಾಡಿರೋಂಥ ಬಾಡಿಗೆ ಮನೆ ತುಂಬ ಚಿಕ್ಕದು. ಅಲ್ಲಿ ಕ್ಲಾಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅದಕ್ಕೆ ಮನೇಲಿ ಸುಮ್ಮನೆ ಖಾಲಿ ಇದ್ದೆ. ನಾನು ಬ್ಯೂಟಿಷಿಯನ್ ಕೋರ್ಸ್ ಆದಮೇಲೆ ನಾನು ಏನು ಮಾಡಿದೆ, ಮಷಿನ್ ಪರ್ಚೇಸ್ ಮಾಡಿ 2 ಒಟ್ಟಿಗೆ ಮಾಡಿದೆ. ಈಗ ಬ್ಯೂಟಿಷಿಯನ್ ಕೋರ್ಸ್ ಅಂತ ಬಂದಾಗ, ಈಗ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ, ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದಂಥ ಕಸ್ಟಮರು ನನಗೇನು ಮಾಡ್ತಿದ್ರು, ಬಟ್ಟೆ ಹೊಲಿಯಕ್ಕೆ ಕೊಡ್ತಾಯಿದ್ರು. ನಾನು ಬಟ್ಟೆ ಹೊಲಿತೀನಿ ಅಂದಾಗ ಬಟ್ಟೆ ಹೊಲಿಯಕ್ಕೆ ಕೊಡೋದು. ಆ ಥರ ನಂದು ಒಂದು ಬಾಂಡಿಂಗು ಕಸ್ಟಮರ್ ಜೊತೆ ಬೆಳೀತಾ ಹೋಯಿತು. ಒಂದು ಗ್ರೂಪ್ ಮಾಡಿದ್ದೀನಿ, ನನ್ನದೇ ಅಂತ ಒಂದು ಗ್ರೂಪ್ ಇದೆ, ವಿಜಯಲಕ್ಷ್ಮಿ ಬಸವೇಶ್ವರ ಬಡಾವಣೆ ಅಂತ ಒಂದು ಗ್ರೂಪ್ ಮಾಡಿದ್ದೀನಿ. ಅದರಲ್ಲಿ ನಾನು ಏನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಬ್ಯೂಟಿಷಿಯನ್ಗೆ ಸಂಬಂಧಪಟ್ಟಂಗೆ ಎಲ್ಲ ಅಪ್ಡೇಟ್ ಮಾಡ್ತಾ ಹೋದೆ. ಇವಾಗ ಸುಮಾರು ಜನ ಕಸ್ಟಮರ್ಸು ನನ್ನ ಮನೆಗೆ ಬರ್ತಾರೆ, ನಾನು ಹುಡ್ಕೊಂಡು ಬರ್ತಾರೆ. ಅಂದ್ರೆ 2 ಸರ್ವಿಸ್ ಕೊಡ್ತೀರಿ ಒಟ್ಟು, ನೀವು ಬ್ಯೂಟಿಷಿಯನ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು. ಈ ಫ್ಯಾಷನ್ ಡಿಸೈನಿಂಗ್ ನ ನೀವು ಮದುವೆಗೆ ಮುಂಚೆ ನಿಮ್ಮ ಊರಿನಲ್ಲಿ ಕಲ್ತಿದ್ದ? ಹೌದು. ಬ್ಯೂಟಿಷಿಯನ್ ಬಂದು ಜೈಪುರ ಸೆಂಟ್ರಲ್ ಕಲ್ತಿದ್ದು, VRLC ಅಲ್ಲಿ ಇದು ಮಾಡಿದ್ದು. ಹಾಗಿದ್ರೆ ನೀವು VRLC ಅಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ಅಥವಾ ಟ್ರೈನಿ ಆಗಿ ಯಾವಾಗಿಂದ ಜಾಯ್ನ್ ಆದ್ರಿ? ಅದನ್ನ ಒಂದು ಮೆಲ್ಕಾಕಿದ್ದಾರೆ ಮ್ಯಾಮ್. ಈಗ January 1 ನಾನು ಜಾಯ್ನ್ ಆಗಿರೋದು, ಹೊಸ ವರ್ಷದಿಂದ. ನಾನು ಇದೇ ಸೆಂಟ್ರಲ್ಲಿ ನಾನು ಬ್ಯೂಟಿಷಿಯನ್ ಸ್ಟೂಡೆಂಟ್ ಆಗಿದ್ದೆ ಅಲ್ವಾ, ಸರ್ರು ಮತ್ತು ಮ್ಯಾಮು ಕಾಂಟ್ಯಾಕ್ಟಲ್ಲಿದ್ದಾರೆ ನನಗೆ. ಆವಾಗವಾಗ ಬರ್ತಾಯಿದ್ದೆ ನಾನು ಮ್ಯಾಮ್ ಸಜೆಷನ್ ಕೇಳೋಕ್ಕೆ, ನನಗೇನಾದರೂ ಗೊತ್ತಾಗದೇ ಇದ್ದರೆ ನಾನು ಕೇಳೋಕ್ಕೆ ಮಾಡೋಕ್ಕೆ ಅಂತ ಬರ್ತಾಯಿದ್ದೆ. ಆವಾಗ ಪಲ್ಲವಿ ಮ್ಯಾಮ್ ಅಂತ ಇದ್ದರು, ನಾನು ಬರೋಕ್ಕಿಂತ ಮುಂಚೆ ಪಲ್ಲವಿ ಅವರಿದ್ದರು, ಫ್ಯಾಷನ್ ಡಿಸೈನಿಂಗ್ ಟೀಚರಾಗಿ. ಅವರು ಚೆನ್ನಾಗಿ ಗೊತ್ತು ನನಗೆ. ಅವ್ರು ಹೇಳಿದ್ರು, ಇಲ್ಲ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಅವ್ರದ್ದೇನೋ ಪರ್ಸ್ನಲ್ ಏನೋ ಹೇಳಿದ್ರು, ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಏನೋ ಇನ್ಫಾರ್ಮ್ ಮಾಡಿದ್ರು. ಅವರು ಇನ್ಫಾರ್ಮ್ ಮಾಡಿದ ತಕ್ಷಣ ಸರ್ ಹೇಳಿದ್ರು, ಮ್ಯಾಮ್ ಈ ಥರ ಒಂದು ಪೋಸ್ಟಿಂಗ್ ಖಾಲಿ ಇದೆ, ನೀವು ಅಪ್ಲೈ ಮಾಡೋದಾದರೆ ಮಾಡಿ ಅಂತ ರಶೀದ್ ಸರ್ ಹೇಳಿದ್ರು ನನಗೆ. ಅಲ್ಲಿಂದ ನಾನು ಒಂದಿನ ನನಗೆ ಕೆಂಚನಹಳ್ಳಿಲಿ ಇಂಟರ್ವ್ಯೂ ಇತ್ತು, ಅಲ್ಲಿ ಅಟೆಂಡ್ ಆದೆ. ಫಸ್ಟ್ ಅಟೆಂಡಲ್ಲಿ ನನಗೆ ಆಗಲಿಲ್ಲ ಮ್ಯಾಮ್. ಅದಾದಮೇಲೆ ಮತ್ತೆ ಅವ್ರು ಕಾಲ್ ಮಾಡಿದರು, ಈ ಥರ ನೀವು ಬಂದಿದ್ರಲ್ಲ ಬನ್ನಿ ಅಂತ. ಇವಾಗ ಜನವರಿಯಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದೀರಿ? ಹೌದು. ಸೊ ಈ ಹಿಂದೆನೂ ಹಲವಾರು ಮಹಿಳೆಯರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಹೌದು. ಸೊ ಈಗಲೂ ಒಂದು ಬ್ಯಾಚನ್ನು ಮುಗಿಸ್ತಾ ಬರ್ತಾ ಇದ್ದೀರಿ. ಸೊ ಹೇಗೆ ನಡೀತಾ ಇದೆ ತರಬೇತಿ ಎಲ್ಲ? ತುಂಬ ಚೆನ್ನಾಗಿ ಬರ್ತಿದೆ ಮ್ಯಾಮ್, ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಸ್ಟೂಡೆಂಟ್ಗಳು. ಸೊ ಗ್ರಾಮೀಣ ಮಹಿಳೆಯರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀರಿ, ಇದ್ರ ಬಗ್ಗೆ ನಿಮ್ಮ ಅನುಭವ ಆಗಿರ್ಬೋದು ಅಥವಾ ಅನಿಸಿಕೆ ತಿಳಿಸ್ಬೋದಾ? ಈಗ ಗ್ರಾಮೀಣ ಮಹಿಳೆಯರು ಅಂತ ಬಂದಾಗ ಮ್ಯಾಮ್ ಏನಂತಂದರೆ, ಅವ್ರಿಗೆ ಹೊರಗಡೆ ಹೋಗೋಕ್ಕೆ ಅಥವಾ ಈಗ ಸಿಟಿಗೆ ಹೋಗಿ ಕಲ್ತ್ಕೊಂಡು ಬರೋಕ್ಕೆ ಅವಕಾಶ ಇರಲ್ಲ. ಮನೆಗಳಲ್ಲಿ ಫ್ಯಾಮ್ಲಿ ಬ್ಯಾಕ್ಗ್ರೌಂಡು ಪೂವರ್ ಇರ್ಬೋದು, ಅಥವಾ ಅವರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ಬೋದು ಅವ್ರ ಮನೆಯವರು. ಆವಾಗ ಕೆಲವೊಂದು ಮನೇಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಬೇರೆ ಊರಿಗೆ ಹೋಗಿ ಕಲಿಯೋದು, ಆಮೇಲೆ ದೂರ ಆದರೆ, ಅವ್ರ ಊರಿಂದ ದೂರ ಆದರೆ ಕಲಿಯೋಕ್ಕಾಗಲ್ಲ. ಅದರಲ್ಲೂ ಈಗ ಸಿಟಿಗಳಲ್ಲಾದರೆ ನಾವೇನು ಮಾಡ್ತೀವಿ, ಸುಮಾರು ಕೋಚಿಂಗ್ ಸೆಂಟರ್ಗಳಿದೆ. ಅದೇ ಹಳ್ಳಿಗಳಲ್ಲಿ ಮಾಡಿದ್ರೆ ಹಳ್ಳಿ ಜನರಿಗೆ ಒಂದು ಅನುಕೂಲ ಆಗುತ್ತೆ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಕೆಂಚನಹಳ್ಳಿ ಆಗಿರ್ಬೋದು, HD ಕೋಟೆ ಆಗಿರ್ಬೋದು, ಸರ್ಗೂರು ಬಾಗ್ ಮಾತ್ರ ಸೀಮಿತ ಆಗಿರ್ತೀನಿ. ಇಲ್ಲಿ ತನಕ ಬಂದು ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಸೊ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ತರಬೇತಿಯನ್ನು ಕೊಡ್ತಾ ಇರುವಂಥದ್ದು ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್? ತುಂಬ ಅನುಕೂಲ. ನೀವು ಸಹ ಈ ಒಂದು VRLC ಟ್ರೈನಿಂಗ್ನಲ್ಲಿ ತರಬೇತಿಯನ್ನು ಪಡ್ಕೊಂಡಿರುವಂಥವ್ರು, ಸೊ ಧಾರವಾಡ ಮೂಲದವರು ಕೂಡ. ಸೊ ಈ ಟ್ರೈನಿಂಗ್ ಎಷ್ಟು ಅನುಕೂಲ ಆಯಿತು? ತುಂಬ ಅನುಕೂಲ ಆಗಿದೆ ಮ್ಯಾಮ್. ಯಾಕೆ ಅಂದರೆ ಈಗ ಒಂದು ಪ್ರಸ್ತುತ ಬ್ಯೂಟಿಷಿಯನ್ಗೆ ತುಂಬ ಮಹತ್ವ ಇದೆ. ಬ್ಯೂಟಿಷಿಯನು ಫ್ಯಾಷನ್ ಡಿಸೈನಿಂಗ್ ಅಂತ ಬಂದಾಗ ತುಂಬ ಮಹತ್ವ ಪಡೆದಿದೆ. ಈಗ ಅದೊಂಥರ ಕಮರ್ಷಿಯಲ್ ಥರ ಮಾಡಿಬಿಟ್ಟಿದ್ದಾರೆ ಜನ. ತುಂಬ ಚೆನ್ನಾಗಿ ನಾವು ಬ್ಯೂಟಿಷಿಯನಲ್ಲಿ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಆಗಿಬಿಟ್ರೆ, ನಾವು ಒಂದ್ಸಲಿ ಕ್ಲಿಕ್ ಆಗಿಬಿಟ್ರೆ ನಮ್ಮದು ಒಳ್ಳೆ ಇನ್ಕಮ್ ಮಾಡ್ಬೋದು. ನಾವು ಇದರಲ್ಲಿ ನಾವು ಹೊರಗಡೆ ಎಲ್ಲೋ ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅವರು ಹೇಳ್ದಂಗೆ ಕೆಲಸ ಮಾಡಿಕೊಂಡು ಅವರು ತಿಂಗಳು ಸಂಬಳ ನಾವು ಒಂದು 10,000 to 12,000 ಕೊಡ್ತಾರೆ ಮ್ಯಾಮ್. ಬೇಸಿಕಲಿ ಬಂದು ಬೇರೆ ಕಡೆ ನಾನೆಲ್ಲ ಕೆಲಸ ಮಾಡಿದ್ದೀನಿ, ಕೇಳಿದ್ದೀನಿ. ಬೇಸಿಕ್ ಬಂದು ತುಂಬ ಕಡಿಮೆ ಇರುತ್ತೆ, 10,000 to 12,000 ಅಷ್ಟರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಮ್ಯಾಮ್. ಅದೇ ನಾವು ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಈ ಥರ ಬ್ಯೂಟಿಷಿಯನು ಫ್ಯಾಷನ್ ಡಿಸೈನಿಂಗ್ ಅಂತ ತಗೊಂಡಾಗ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ, ಫೈನಾನ್ಷಿಯಲಿ ತುಂಬ ಸ್ಟ್ಯಾಂಡ್ ಆಗ್ಬೋದು. ಸೊ ಅದಕ್ಕೆ ಈ ಒಂದು VRLC ತುಂಬ ಅನುಕೂಲ ಆಗ್ತಿದೆ ಸ್ಥಳೀಯ ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪ್ರಸ್ತುತ ಕೊಡ್ತಾ ಇದ್ದೀರಲ್ಲ ಮ್ಯಾಮ್, ಅವರಿಗೆ ಯಾವ ರೀತಿ ವಿದ್ಯಾ ಅರ್ಹತೆ ಇರಬೇಕು ಅಥವಾ ತರಬೇತಿ ಪಡೆಯಲು ಅವ್ರಿಗೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ?
ಈಗ ಫ್ಯಾಷನ್ ಡಿಸೈನಿಂಗ್ ಅಂತ ಬಂದಾಗ ಇವಾಗಿನ ಮಹಿಳೆಯರೆಲ್ಲ ಏನು ಮಾಡ್ತಾರೆ ಮ್ಯಾಮ್, ಅಟ್ಲೀಸ್ಟ್ 10th ಮುಗಿಸ್ತಾ ಇದ್ದಾರೆ, PUC ಓದ್ತಾ ಇದ್ದಾರೆ. ಅಂಥವ್ರಿಗೆ ಏನು ಮಾಡ್ಬೋದು, ಹೇಳಿದರೆ ಅರ್ಥ ಮಾಡ್ಕೋತಾರೆ, ಕ್ಲಿಕ್ ಆಗ್ತಾರೆ ಅನ್ನೋದು ನಮ್ಮ ಮೆಂಟಾಲಿಟಿ. ಓದೋರಿಗೆ ಹೇಳಿದ್ರೆ ಬೇಗ ಕ್ಲಿಕ್ ಆಗ್ತಾರೆ, ಅವರು ಬೇಗ ಕಲಿಬೋದು ಅನ್ನೋದು ಜನಗಳ ಮೆಂಟಾಲಿಟಿ. ಆದರೆ ಓದದೇ ಇರೋವಂಥ ಸ್ಟೂಡೆಂಟ್ಗಳಿಗೂ ನಾನು ಹೇಳ್ಕೊಟ್ಟಿದ್ದೀನಿ, ಅಂಥವ್ರು ಕ್ಲಿಕ್ ಆಗಿದ್ದಾರೆ. ಸೆಕೆಂಡ್ ಸ್ಟ್ಯಾಂಡು, ಥರ್ಡ್ ಸ್ಟ್ಯಾಂಡು ಇರಲೇಬೇಕು. ಅವ್ರಿಗೆ ಅಂಕಿಅಂಶಗಳದ್ದು ಒಂದು ನಾಲೆಜ್ ಇದ್ದರೆ ಸಾಕು. ಅವ್ರಿಗೆ ಅಂಕಿಅಂಶಗಳದ್ದು ಪರಿಜ್ಞಾನ ಇದ್ದರೆ ಸಾಕು. 1ರಿಂದ 10ವರೆಗೂ ಅಂಕಿಅಂಶಗಳದ್ದು ಗೊತ್ತಿದ್ದರೆ ಸಾಕು. ಅಂಥವ್ರಿಗೂ ನಾನು ಟ್ರೈನಿಂಗ್ ಮಾಡಿದ್ದೀನಿ. ಅಂದರೆ ಆಸಕ್ತಿ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು, ನಾನು ಕಲಿತೀನಿ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಆಮೇಲೆ ಇವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಿರೋದು, ಥರ್ಡ್ ಸ್ಟ್ಯಾಂಡರ್ಡ್ ಓದಿರೋದು, ಇವ್ರು ಏನು ಮಾಡ್ತಾರೆ ಬಿಡು, ಇವ್ರು ಕಲಿತಾರೆ ಅಂತ ನಮ್ಮ ಟೀಚರ್ಗಳಲ್ಲೇ ಫಸ್ಟು ಆ ಮನೋಭಾವನೆ ಬಂದುಬಿಟ್ರೆ ನಮ್ಗೆ ಕಲ್ಸೋಕ್ಕಾಗಲ್ಲ. ಇವ್ರನ್ನ ನಾನು ಕಲಿಸ್ತೀನಿ, ಅವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು. ನೀವು ತುಂಬ ಚೆನ್ನಾಗಿ ಕಲಿತೀರಾ, ನೀವು ಕಲಿಬೋದು ಅಂತ ನಾವು ಮೋಟಿವೇಟ್ ಮಾಡಿ ಅವ್ರನ್ನ, ನಾವು ಒಂದು ಎಜುಕೇಷನ್ ತಗೊಂಡಿಲ್ಲ, ನಮ್ಗೆ ಕಲಿಯೋಕ್ಕಾಗಲ್ಲ ಅಂತ ಮನಸ್ಥಿತಿಲಿ ಇರ್ತಾರೆ ಅವರು. ಅದರಿಂದ ನಾವು ಫಸ್ಟು ಆಚೆ ತರಬೇಕು ಅವ್ರನ್ನ. ಆವಾಗ ನಾವು ಅವ್ರಿಗೆ ಕಲ್ಸೋಕ್ಕೆ ಸಾಧ್ಯ, ಆವಾಗ ಅವ್ರು ಕಲಿಯೋಕ್ಕೆ ಸಾಧ್ಯ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿತಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ಅಂದರೆ ಈಗ ಟ್ರೈನಿಂಗ್ನ ನೀಡ್ತಾ ಇದ್ದೀರಿ, ಸೊ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಮೇಡಮ್ ನಿಮಗೆ? ಒಂದು ಮ್ಯಾಮ್, ಫಸ್ಟು ಬಂದು ನನಗೆ ಸವಾಲು ಅಂತ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಯಾಕಂದರೆ ನಾನು ಆಲ್ರೆಡಿ ಈಗ ಬ್ಯೂಟಿಷಿಯನ್ ಆಗಿಬಿಟ್ಟಿದ್ದೀನಿ. ಟೈಲರಿಂಗ್ ಕಲ್ತಾದ್ಮೇಲೆ ಬ್ಯೂಟಿಷಿಯನ್ ಆಗಿರೋದು ಇಲ್ಲ ಅನ್ನಲ್ಲ. ಬಟ್ ಜೈಪುರಕ್ಕೆ ಬಂದಾದಮೇಲೆ ನಾನು ಬ್ಯೂಟಿಷಿಯನ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಟೈಲರಿಂಗು ಮತ್ತು ಬ್ಯೂಟಿಷಿಯನ್ ಎರಡೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ನಾನು ಸಡನ್ನಾಗಿ ನಾನು ಕೆಲಸ ಮಾಡ್ತಿರೋ ಅಥವಾ ನನ್ನ ಹತ್ರ ಬರ್ತಿರೋ ಕಸ್ಟಮರ್ನ ಸಡನ್ನಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬರಬೇಡಿ ನಾನು ಈ ಥರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ. ಸೊ ಅದು ಒಂದು ದೊಡ್ಡ ಸವಾಲು ಕಾಣಿಸ್ತಾ ಇದೆ. ಈ ಮುಂಚೆ ಆಗಿದ್ರೆ ನೀವು ಏನೆಲ್ಲ ಕಾರ್ಯಗಳನ್ನ ನಿರ್ವಹಿಸಿದಿರಿ? ಫಸ್ಟ್ ಬಂದು ನಾನು ಡಿಗ್ರಿ ಮುಗಿಸಿದಾಗ HPCL ಡೆಪೋನಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಬ್ಯಾಕ್ ಆ್ಯಂಡ್ ಆಫೀಸ್ನಲ್ಲಿ. ಅದಾದಮೇಲೆ ಅದೇ ಟೈಲರಿಂಗ್ ಆದಮೇಲೆ ಒಂದಷ್ಟು ಮನೆ ಮಟ್ಟದಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದ ತಕ್ಷಣ ನಾನು ಇಲ್ಲಿ ಬಂದು ಜೈಪುರಕ್ಕೆ ಸೆಟ್ಲ್ ಆದಮೇಲೆ VRLC ಜೈಪುರ ಅನ್ನೋ ಒಂದು ಸೆಂಟರ್ ಇದೆ, SVYM ಅನ್ನೋ ಅಂತ ಒಂದು ಸಂಸ್ಥೆ ಇದೆ ಅಂತ ಗೊತ್ತಾದಮೇಲೆ ಇಲ್ಲಿ ನಾನು ಬ್ಯೂಟಿಷಿಯನ್ಗೆ ಜಾಯಿನ್ ಆಗ್ತೀನಿ. ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತೀನಿ, ಪ್ಲಸ್ ಟೈಲರಿಂಗು. ಮನೆ ಮಟ್ಟದಲ್ಲೇ ನಾನು ಒಂದು 3 ತಿಂಗಳು ಮತ್ತೆ ಕ್ಲಾಸ್ ಮಾಡಿದ್ದೀನಿ. ಇಲ್ಲಿ ಅಷ್ಟು ಚಿಕ್ಕ ಮನೆಯಲ್ಲೇ ಕ್ಲಾಸ್ ಮಾಡಿದ್ದೀನಿ ನಾನು. ಅದಾದಮೇಲೆ ನನಗೆ VRLC ಜೈಪುರದಲ್ಲಿ ಟೀಚರಾಗಿ ಅಪಾಯಿಂಟ್ ಆಗಿದ್ದು. ಕುಚ್ಚುಗಳು ಹಾಕ್ತೀನಿ, ಸಾರಿ ಕುಚ್ಚುಗಳು ಹಾಕ್ತೀನಿ, ಬ್ರೈಡಲ್ ಮೆಹಂದಿ ಹಾಕ್ತೀನಿ, ಬ್ಯೂಟಿಷಿಯನ್ ಮಾಡ್ತೀನಿ, ಟೈಲರಿಂಗ್ ಮಾಡ್ತೀನಿ, ವೈರ್ ಬ್ಯಾಗ್ಗಳು ಹಾಕ್ತೀನಿ. ನನಗೆ ಎಷ್ಟು ಸಾಧ್ಯನೋ ಎಷ್ಟು ನಾನು ಟೈಮ್ ವೇಸ್ಟ್ ಮಾಡಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ತೀನಿ. ಖುಷಿ ಇದೆ. ಕೆಲಸ ಅಂತ ಬಂದಾಗ, ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಅಂತ ಬಂದಾಗ ನಮಗೆ ಒಂದು ಟೈಮಿಂಗ್ ಸೆನ್ಸ್ ಅನ್ನೋದು ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ನಾವು ಆಫೀಸಲ್ಲಿ ಇರಬೇಕು, 5:30ಗೆ ಕ್ಲೋಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬೇಗ ಹೋಗಂಗಿಲ್ಲ ನಾವು. ಈಗ ಕರೆಕ್ಟ್ ಟೈಮಿಂಗ್ ಸೆನ್ಸ್ನ ಮೇಂಟೈನ್ ಮಾಡಬೇಕು. ಫಸ್ಟ್ ಹಂಗಿಲ್ಲ ಮ್ಯಾಮ್, ಎಲ್ಲ ಕೆಲಸ ಮಾಡ್ಬೋದಿತ್ತು. ಈಗ ಒಂದಷ್ಟು ಕೆಲಸ ನಾನು ಏನು ಮಾಡಿದ್ದೀನಿ, ಕಡಿಮೆ ಮಾಡಿದ್ದೀನಿ. ಎಲ್ಲ ಕೆಲಸ ಬಿಟ್ಟಿಲ್ಲ, ನಾನು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಅದೇನು ಮಾಡಿದ್ದೀನಿ, 100% ಮಾಡೋ ಕೆಲಸನ 25%, 40% ಈ ಥರ ಮಾಡ್ತಾಯಿದ್ದೀನಿ. ನನ್ನ ಒಂದು ಸಮಯಕ್ಕೆ ಹೊಂದಿಸ್ಕೊಂಡು ನಿಮ್ಮ ಕೆಲಸನ ಬಿಡದೇನೆ ಮಾಡ್ತಾ ಇದ್ದೀರಿ. ಸೊ ಎಲ್ಲದರಲ್ಲೂ ನಿಭಾಯಿಸ್ತಾ ಇದ್ದೀರಿ. ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಪ್ರಸ್ತುತ ಹೇಗಿದ್ದೀರಿ? ಹಿಂದೆ ಆರ್ಥಿಕವಾಗಿ ಅಂದರೆ ಮ್ಯಾಮ್ ಏನಂತಂದರೆ, ನಾನು ಬ್ಯೂಟಿಷಿಯನು ಟೈಲರಿಂಗು ಮಾಡೋಕ್ಕಿಂತ ಮುಂಚೆ, ಜೈಪುರಕ್ಕೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ನಂದು ಅರ್ನಿಂಗ್ಸು ಕಡಿಮೆ ಇತ್ತು. ಈಗ ಬ್ಯೂಟಿಷಿಯನ್ VRLCಯಿಂದ ನಾನು ಬ್ಯೂಟಿಷಿಯನ್ ತಗೊಂಡಾದಮೇಲೆ ನನಗೆ ಟೈಲರಿಂಗ್ ಬಟ್ಟೆ ಹೊಲಿಯೋಕ್ಕೆ ಕೊಡೋರು ಬಂದಾಗ ಏನು ಮಾಡ್ತಾರೆ, ಬ್ಯೂಟಿಷಿಯನ್ ಐಬ್ರೋ ಮಾಡಿಸ್ಕೊಂಡು ಹೋಗ್ತಾರೆ, ವ್ಯಾಕ್ಸ್ ಮಾಡಿಸ್ಕೊಂಡು ಹೋಗ್ತಾರೆ. ಈ ಬ್ಯೂಟಿಷಿಯನಿಂದ ನನಗೆ ಏನಾಗಿದೆ ಅಂದರೆ ಅರ್ನಿಂಗ್ಸ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಈಗ ವರ್ಕ್ ಮಾಡೋದ್ರಿಂದ ಇದು ಸಂಬಳ ಸಿಗುತ್ತೆ ನನಗೆ, ಸೈಡಲ್ಲಿ ಅದು ಮಾಡೋದು ಸಿಗುತ್ತೆ. ಕೆಲಸ ಮಾಡ್ತಿದ್ದೀನಲ್ವಾ, ಸ್ವಲ್ಪ ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ದೀನಿ. ಸೊ ಆರ್ಥಿಕವಾಗಿ ಸಬಲರಾಗಿದ್ದೀರಿ. ಎಸ್ ಮ್ಯಾಮ್. ಸೊ ಈ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಸೊ ಮನೆ ಕೆಲಸ, ಬಿಸ್ನೆಸ್ ಎಲ್ಲ ನಿಭಾಯಿಸ್ತಾ ಇರುವಂಥದ್ದು ಹೇಗೆ ಅನ್ಸುತ್ತೆ ಮ್ಯಾಮ್?
ಒಂದು ಕಡೆ ಎಲ್ಲ ಫೀಲ್ಡಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ. ಆದರೆ ಕರೆಕ್ಟಾಗಿ ಇದೇ ಟೈಮ್ಗೆ ಇಂಥ ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಆಗಲ್ಲ. ಬಿಸ್ನೆಸ್ಸು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಂದಾಗ ಮನೆ ಜವಾಬ್ದಾರಿ ಅಂತ ನಿರ್ವಹಿಸೋದು ಅಂತ ಬಂದಾಗ ಒಂಚೂರು ಎಲ್ಲೋ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ, ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಅತ್ತೆ, ನನ್ನ ತಾಯಿ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ನನಗೆ ಅನುಕೂಲ ಆಗಿದೆ. ಆದರೆ ಈಗ ನೀವು ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ, ಉದ್ಯೋಗನ ಮಾಡ್ತಾ ಇದ್ದೀರಿ, ಜೊತೆಗೆ ಒಂದು ಸಂಸ್ಥೆಗೆ ಉದ್ಯೋಗ ಮಾಡಲು ಬರ್ತಾ ಇದ್ದೀರಿ. ಸೊ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್ ಪ್ರಸ್ತುತ? ಒಂದು ಮ್ಯಾಮ್, ಈಗ ಸಂಸ್ಥೆ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತ ನಾನು ಈ ಕಡೆ ಮೈನಲ್ಲಿರೋ ಇಂಥ ಎಲ್ಲ ಪ್ರಾಬ್ಲಮ್ಸ್ ಆಗಲಿ, ಏನೋ ನಂಗಿರೋಂಥ ಜವಾಬ್ದಾರಿಗಳನ್ನಾಗಲಿ ಅದನ್ನೆಲ್ಲ ಬಿಡೋ ಆಗಿಲ್ಲ. ಅದ್ರ ಜೊತೆಗೆ ನಾನು ಇದನ್ನೂ ಕೆಲಸ ಮಾಡಬೇಕು. ಈ ಕೆಲಸ ಮಾಡೋದ್ರ ಜೊತೆಗೆ ನಾನು ಬಿಸ್ನೆಸ್ ಹೊಡ್ಕೋಬೇಕು. ಸೊ ಅದು ಸವಾಲಾಗಿದೆ. ಸೊ ನೀವು ಒಬ್ಬ ಮಹಿಳೆಯಾಗಿ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಿ ಮೇಡಮ್? ಸಿಂಪಲ್ ಮ್ಯಾಮ್. ಏನು ಅಂತಂದರೆ ನಾವು ಮಾಡ್ತೀವಿ ಅನ್ನೋ ಮನಸ್ಸಿರಬೇಕು, ಮಾಡ್ತೀವಿ ಅನ್ನೋ ಮೈಂಡ್ಸೆಟ್ಟು ನಮ್ಮಲ್ಲಿ ಬರಬೇಕು. ನಾವೇನು ಇಷ್ಟು ಕೆಲಸ ಮಾಡಬೇಕಾ, ನಾವು ಮಾಡ್ತೀವಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರಬಾರ್ದು. ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿ ಬಂದಾಗ ನಾವು ಎಷ್ಟೇ ಕೆಲಸ ಆದರೂ ಮಾಡ್ಬೋದು. ನಾನು ಟೈಮ್ ಕೊಡ್ತೀನಿ, ನನ್ನ ಒಂದು ವೃತ್ತಿಗೆ ನಾನು ಟೈಮ್ ಕೊಡ್ತೀನಿ. ನಾನು ನಿದ್ದೆ ಮಾಡೋದು 1 ಗಂಟೆ ಕಡಿಮೆ ಮಾಡ್ತೀನಿ, ಆದರೆ ನನ್ನ ಕೆಲಸಕ್ಕೆ ನಾನು ಮೋಸ ಮಾಡಲ್ಲ. ನಾನು ಕಲ್ತಿರೋಂಥ ಕೆಲಸನ ನಾನು ಇವತ್ತು ಬಿಟ್ಬಿಟ್ರೆ ನಾನು ಮರ್ತೋಗ್ಬಿಡ್ತೀನಿ, ಅಥವಾ ಈ ಫೀಲ್ಡಿಂದ ನಾನು ಒಂಚೂರು ಹಿಂದಕ್ಕೆ ಬಂದುಬಿಟ್ರೆ ತುಂಬ ಹಿಂದೆ ಉಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದೆ ನನಗೆಲ್ಲೋ ಒಂದು ಕಡೆ. ಅದಕ್ಕೋಸ್ಕರ ನಾನು ಯಾವ ಫೀಲ್ಡಲ್ಲೂ ಹಿಂದೆ ಬಂದಿಲ್ಲ, ಎಲ್ಲ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಬೆಳಗ್ಗೆ ಬೇಗ ಹೇಳ್ತೀನಿ. ಒಂದು ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಒಂಚೂರು ಲೇಟಾಗಿ ಹೇಳ್ತಿದ್ದೆ. ಇವಾಗ ಟೈಮ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಂದು ಸ್ಲೀಪಿಂಗ್ ಅವರ್ಸ್ನ ಕಡಿಮೆ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಹೊರಗಡೆ ಸುತ್ತಾಡೋದು ಕಡಿಮೆ ಮಾಡಿದ್ದೀನಿ. ಅದೇ ಟೈಮ್ನ ನಾನು ಏನು ಮಾಡ್ತೀನಿ, ಕೆಲಸಕ್ಕೆ ಕೊಡ್ತೀನಿ. ಮಾರ್ನಿಂಗ್ ಟೈಮ್ ಬೆಳಗ್ಗೆ ನಂದು ಏನಿದೆ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ನಮ್ಮ ಮನೆಯವರು ಬ್ರೇಕ್ಫಾಸ್ಟು ನನಗೆ ಬಾಕ್ಸ್ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಡ್ಯೂಟಿಗೆ ಬರ್ತೀನಿ. ಅದಾದಮೇಲೆ ಒಂದು 5:30ಗೆ ನಮ್ಮದು ಆಫೀಸು ಕ್ಲೋಸ್ ಆಗುತ್ತೆ. ನನ್ನ ಮನೆ ಇಲ್ಲೇ ಜೈಪುರದಲ್ಲಿ ಇರೋದ್ರಿಂದ ನಂಗೆ ಒಂಚೂರು ಅನುಕೂಲ. 5:30 ಅಂತಂದರೆ ನಾನು ಒಂದು 10 ನಿಮಿಷದಲ್ಲಿ ಮನೆ ಸೇರ್ಬೋದು. ಅದಾದಮೇಲೆ ಮತ್ತೆ ನಾನು ಶುರು ಆಗುತ್ತೆ. ಹೋಗಿ ಒಂಚೂರು ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಮತ್ತೆ ನನಗೆ ಬ್ಯೂಟಿಷಿಯನ್ ಕಸ್ಟಮರ್ ಸ್ಟಾರ್ಟ್ ಆಗ್ತಾರೆ. ಹಾಗೆ ಒಂದು 8ರಿಂದ 8:30 ಮಿನಿಮಮ್ ಅಂದರೆ ಒಂದು 9 ಗಂಟೆವರೆಗೂ ಕೆಲಸ ಮಾಡ್ತೀನಿ. 9 ಗಂಟೆ ಆದಮೇಲೆ ನಮ್ದು ಏನಿದ್ರು ಮನೆ ಕೆಲಸ ಮಾಡಿ. ಸೊ ಆ ರೀತಿ ನಿಮ್ಮ ಒಂದು ಜೀವನ. ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ ಮ್ಯಾಮ್, ತುಂಬ ಚೆನ್ನಾಗಿದೆ. ಸ್ಪೆಷಲಿ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಹೆಲ್ಪ್. ಇಷ್ಟೆಲ್ಲ ಮಾಡೋದಕ್ಕೆ ಕುಟುಂಬದ ಸಹಕಾರ ತುಂಬ ಚೆನ್ನಾಗಿದೆ ಅಂತ. ಹೌದು. ನಿಮ್ಮ ಒಂದು ಮುಂದಿನ ಒಂದು ಗುರಿ ಉದ್ದೇಶ ತಿಳಿಸೋದಾದ್ರೆ? ಗುರಿ ಅನ್ನೋದಾದರೆ ಮ್ಯಾಮ್, ನಂದು ಬೋಟಿಕ್ಕು ಪ್ಲಸ್ ಬ್ಯೂಟಿಷನ್ನು 2 ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಇದೆ ಫ್ಯೂಚರಲ್ಲಿ. ಬಡ್ಜೆಟ್ ನನಗೇನಿದೆ, ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿಬಿಟ್ಟು ಓನಾಗಿ ಬೋಟಿಕ್ಕು ಮತ್ತು ಬ್ಯೂಟಿಷಿಯನ್ನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಎಲ್ಲಿ? ಧಾರವಾಡದಲ್ಲಿ ಸ್ಟಾರ್ಟ್ ಮಾಡಿ. ಸಾಕಷ್ಟು ಮಾಹಿತಿಯನ್ನು ಇಷ್ಟ ತನಕ ನಿಮ್ಮ ಸ್ವಉದ್ಯೋಗದ ಕುರಿತಾಗಿರ್ಬೋದು, ಅಥವಾ ನೀವು ಎದುರಿಸ್ತಿರೋ ಸವಾಲು ಕುರಿತಾಗಿರ್ಬೋದು, ಅಥವಾ ನೀವು ಆರ್ಥಿಕವಾಗಿ ಸಬಲರಾಗ್ತಾ ಇರೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಅದೇ ರೀತಿ ಇನ್ನಷ್ಟು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಮಾಡಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ಇರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆಯನ್ನು ನೀಡೋದಾದರೆ ಮಾಡಿ? ಸಲಹೆ ಅನ್ನೋದಾದರೆ ಮ್ಯಾಮ್, ಮಹಿಳೆಯರು ಅಂತ ಬಂದಾಗ ಮನೆಗೆ ಸೀಮಿತವಾಗಿರ್ದೇನೆ, ಮನೆ ಮಕ್ಕಳು ಗಂಡ ಕೆಲಸ ಅಂತ ಇರ್ದೇನೆ ಅದರಿಂದ ಒಂಚೂರು ಆಚೆ ಬರಬೇಕು. ಆಚೆ ಬರೋದು ಅಂದರೆ ನಾನು ಹೊರಗಡೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಅವ್ರು ಏನು ಮಾಡಬೇಕು ಅಂದರೆ ತಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೇ ತಮ್ಮ ಒಂದು ಕುಟುಂಬನ ನಿರ್ವಹಿಸೋ ಒಂದು ಟೈಮಲ್ಲೇ ಮಧ್ಯಾಹ್ನ ಫ್ರೀ ಆಗ್ಬೋದು. ಒಂದು 11ರಿಂದ 12, ಅಥವಾ ಅವರು ಒಂದು ದಿನದಲ್ಲಿ ಒಂದು 3ರಿಂದ 4 ಗಂಟೆ ಆದರೂ ಕೆಲಸ ಮಾಡ್ಬೋದು. ಅವರು ಟೈಮ್ ಸೆಟ್ ಮಾಡ್ಕೋಬೇಕು. ಟೈಮ್ ಸೆಟ್ ಮಾಡಿಕೊಂಡು ಮಹಿಳೆಯರು ಆ ಕುಟುಂಬ, ಮಕ್ಕಳು, ಮನೆ, ಸಂಸಾರ ಅದರಿಂದ ಒಂಚೂರು ಆಚೆ ಬಂದು ಅವ್ರಿಗೋಸ್ಕರ ಅವ್ರೇನಾದರೂ ಸಾಧನೆ ಮಾಡ್ಬೋದು. ಅವ್ರಿಗೋಸ್ಕರ ಟೈಮ್ ಕೊಡಬೇಕು ಅಂತ ನಾನು ಹೇಳೋದು. ನಮಗಿರುತ್ತೆ, ನಮಗೂ ಜವಾಬ್ದಾರಿ ಇರುತ್ತೆ, ಗಂಡ ಮನೆ ಮಕ್ಕಳು ಎಲ್ಲ ಇರಲಿ, ಅದ್ರ ಜೊತೆಗೆ ನಮಗೋಸ್ಕರ ಅಂತ ಟೈಮ್ ಕೊಡಬೇಕು. ನನಗೋಸ್ಕರ ಪರ್ಸ್ನಲಿ. ಮಹಿಳೆಯರಿಗೆ ಒಳ್ಳೆ ಕಿವಿ ಮಾತನ್ನು ಹೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಸಂದೇಶ ಅಥವಾ ಕಿವಿ ಮಾತನ್ನು ತಿಳಿಸೋದಾದ್ರೆ? ಫಸ್ಟ್ ಆಫ್ ಆಲ್, ನಾನು ನನ್ನ ಈ ಒಂದು ಹಂತಕ್ಕೆ ನಾನು ತಲುಪೋಕ್ಕೆ ಕಾರಣ ನನ್ನ ತಂದೆ ತಾಯಿ, ನನಗೆ ಕಲಿಸಿದಂಥ ಗುರುಗಳು. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರುಗಳು ಅಂತ ಬಂದಾಗ ಅದರಲ್ಲಿ ಇನ್ಕ್ಲೂಡಿಂಗ್ ನೇತ್ರ ಮಾಮು ಇದ್ದಾರೆ. ನಾವು 3 ತಿಂಗಳು ನನ್ನ ಹತ್ರ ಕೋಚಿಂಗ್ ತೊಗೊಂಡಿರ್ಬೋದು, ಬಟ್ ಅದು ನನಗೆ ಜೀವನಕ್ಕೆ ತುಂಬ ಹೆಲ್ಪ್ ಆಗಿದೆ. ನನ್ನ ಲೈಫಲ್ಲಿ ಈಗ ನಾನು ಎಜುಕೇಷನ್ ಅಂತ ಬಂದಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ನಾನು ಏನು ಓದಿದ್ದೀನೋ
ಅದು ಸರ್ಟಿಫಿಕೇಟ್ಗೋಸ್ಕರ ಓದಿದೆ ಅಂತ ನನಗನ್ಸಿರೋದು. ಒಂದು ಕಡೆ ಎಲ್ಲೋ ಒಂದು ಕಡೆ ನನಗದು ಈಗ ನಾನೇನು ಈಗ ಕೌಶಲ್ಯಗಳು ಇದೇನು ಸ್ಕಿಲ್ಸ್ ಡೆವಲಪ್ಮೆಂಟ್ ಏನಿದೆ ನಮ್ಮ ಸಂಸ್ಥೆಯಲ್ಲಿ, ಅದು ನನಗೆ ತುಂಬ ಇಷ್ಟ ಆಗಿರೋದು. ನಾನು ನಮ್ಮ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೇತ್ರಾವತಿ ಮ್ಯಾಮು, ಅಬ್ದುಲ್ ರಶೀದ್ ಸರ್, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವ ಉದ್ಯೋಗದ ಕುರಿತು ಆಗಿರ್ಬೋದು ಅಥವಾ ಪ್ರಸ್ತುತ ನಮ್ಮ VRLC ಸೆಂಟರ್ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಟೀಚಿಂಗ್ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಈ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಫ್ಯಾಷನ್ ಡಿಸೈನಿಂಗ್ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಒಂದು ಸ್ವ ಉದ್ಯೋಗದ ತರಬೇತಿಯನ್ನು ನೀಡುತ್ತಿರುವ ಧಾರವಾಡ ಮೂಲದ ಶ್ರೀಮತಿ ವಿಜಯಲಕ್ಷ್ಮಿ ಮಾನಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಸ್ವ ಉದ್ಯೋಗದಲ್ಲಿ ಇನ್ನಷ್ಟು ಮುಂದುವರಿಲಿ, ಜೀವನದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30